ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಮಜ್ಜೂರು ತಾಂಡಾ ಗ್ರಾಮದಲ್ಲಿ ವರದಕ್ಷಿಣೆ ಹಣದ ಭೂತ ಮಹಿಳೆಯ ಜೀವವನ್ನು ಬಲಿ ಪಡೆದಿದೆ. ಕಳೆದ ದಿನಾಂಕ 10/5/2025ರಂದು ಮದುವೆಯಾದ ಪ್ರಿಯಾಂಕಾ ಇವಳಿಗೆ ಇನ್ನೂ ಹೆಚ್ಚಿನ ವರದಕ್ಷಿಣೆ ಹಣವನ್ನು ತೆಗೆದುಕೊಂಡು ಬಾ ಎಂದು ಪತಿ ಮಹಾಂತೇಶ್ ಲಮಾಣಿ ಸೇರಿದಂತೆ ಮನೆಯ ಕುಟುಂಬ ಸದಸ್ಯರು ನಿತ್ಯವೂ ತುಂಬಾ ಕಿರುಕುಳ ಕೊಡುತ್ತಿದ್ದರು ಎಂದು ಮಾಹಿತಿ ಲಭ್ಯವಾಗಿದೆ. ಹಣ ತರದೇ ಇರುವ ಕಾರಣಕ್ಕೆ 22 ವರ್ಷದ ಪ್ರಿಯಾಂಕಾ ಮಹಾಂತೇಶ್ ಲಮಾಣಿ ಎಂಬ ವಿವಾಹಿತ ಮಹಿಳೆಯನ್ನು ಕೊಲೆ ಮಾಡಿ ಮೃತ ದೇಹವನ್ನು ಬೇರೆಯವರ ಮನೆಯ ನೀರಿನ ತೊಟ್ಟಿಯಲ್ಲಿ ಹಾಕಿರುವ ಘಟನೆ ಕಳೆದ ಮಂಗಳವಾರ ತಡರಾತ್ರಿ ನಡೆದಿದೆ. ಗ್ರಾಮದ ಹೊರವಲಯದಲ್ಲಿ ಇರುವ ನಾರಾಯಣ್ ತುಳಸಿಮನಿ ಎಂಬುವರ ಮನೆಯ ನೀರಿನ ತೊಟ್ಟಿಯಲ್ಲಿ ಪ್ರಿಯಾಂಕಾಳ ಶವ ಈಗ ಪತ್ತೆಯಾಗಿದೆ. ಮೃತ ಪ್ರಿಯಾಂಕಾ ಇವರ ತವರು ಮನೆ ಹೂವಿನಹಡಗಲಿ ತಾಲೂಕಿನ ಬಸರಹಳ್ಳಿ ತಾಂಡಾದ ಕುಟುಂಬಸ್ಥರು ನೇರವಾಗಿ ಅಳಿಯ ಮಹಾಂತೇಶ್ ಲಮಾಣಿ ಹಾಗೂ ಈತನ ಕುಟುಂಬಸ್ಥರು ಒಟ್ಟು 6 ಜನರ ವಿರುದ್ಧ ಕೊಲೆ ಆರೋಪ ಮಾಡಿ ಶಿರಹಟ್ಟಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಶಿರಹಟ್ಟಿ ಪೊಲೀಸ್ ಠಾಣೆಯ ಆರಕ್ಷಕ ಉಪ ನಿರೀಕ್ಷಕ ಈರಪ್ಪ ರಿತ್ತಿ ಇವರು ತನಿಖೆಯನ್ನ ಕೈಗೊಂಡಿದ್ದು, ಘಟನೆಯ ಸ್ಥಳಕ್ಕೆ ಗದಗ ಜಿಲ್ಲಾ ಪೊಲೀಸ್ ಅಧೀಕ್ಷಕ ರೋಹನ್ ಜಗದೀಶ್ ಇವರು ಸಹ ಭೇಟಿ ನೀಡುವ ಮೂಲಕ ಪರಿಶೀಲನೆ ನಡೆಸಿದ್ದಾರೆ. ವರದಿ ಚಂದ್ರಶೇಖರ್ ಸೋಮಣ್ಣನವರ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ತಂದೆ ಮತ್ತು ತಾಯಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಇವ್ರಿಗೆ ಮದುವೆ ಆದಾಗಿಂದ ಕಿರುಕುಳ ನೀಡಿರ್ತಾರೆ ಅಂತ ಹೇಳಿ ಅವರು ವ್ಯಕ್ತಪಡಿಸಿರ್ತಾರೆ. ಮತ್ತು ಮದುವೆ ಟೈಮಲ್ಲೂ ಅವರು ವರದಕ್ಷಿಣೆ ನೀಡಿರ್ತಾರೆ. ಮತ್ತು ಈ ಸಮಯದಲ್ಲಿ ಕೊಟ್ಟಿರೋ ವರದಕ್ಷಿಣೆ ಹುಡುಗ ಕಳೆದಿರ್ತಾನೆ ಅಂತ ಹೇಳಿ ಕೂಡ ವ್ಯಕ್ತಪಡಿಸಿರ್ತಾರೆ. ಮತ್ತು ನಿನ್ನೆ ದಿನ ಅವರ ಊರಲ್ಲಿ ಅಂದರೆ ಹುಡುಗಿ ಊರಲ್ಲಿ ಅಂದರೆ ಹೂವಿನಹಡಗಲಿಯಲ್ಲಿ ಒಂದು ಜಾತ್ರೆ ಇರುತ್ತೆ ಅಂತ ಹೇಳಿ ಕೂಡ ಪ್ರಸ್ತಾಪ ಮಾಡಿದ್ದು, ಜಾತ್ರೆಗೆ ಕಳಿಸ್ಕೊಡಿ ಅಂತ ಹೇಳಿದಾಗ ಅದು ಕೂಡ ಕಳಿಸ್ಕೊಟ್ಟಿರಲ್ಲ. ಮತ್ತು ಅವರು ವೈವಾಹಿಕ ಜೀವನದಲ್ಲಿ ಸರಿ ಇರಲ್ಲ. ಮತ್ತು ಆತ ಯಾರು ಗಂಡ ಇದ್ದಾನೆ ಮತ್ತು ಅವರ ತಂದೆ ತಾಯಿ ಇವರು ಮತ್ತು ಅವರ ಸಿಸ್ಟರ್ ಇವರಿಗೆ ಭಾಳಷ್ಟು ಕಿರುಕುಳ ನೀಡಿರ್ತಾರೆ ಅಂತ ಹೇಳಿ ವ್ಯಕ್ತಪಡಿಸಿರ್ತಾರೆ. ಆ ನಿಟ್ಟಲ್ಲಿ ನಾವು ಒಂದು ಕಂಪ್ಲೇಂಟ್ನ ತೊಗೊಂಡಿರ್ತೀವಿ. ಮತ್ತು ಒಂದು ಕೊಲೆ ಪ್ರಕರಣ ಶಿರಹಟ್ಟಿ ಪೊಲೀಸ್ ಸ್ಟೇಷನಲ್ಲಿ ದಾಖಲು ಮಾಡಿಕೊಂಡು ಈಗಾಗಲೇ ಯಾರು ಆರೋಪಿತರು ಅವರು ಕಂಪ್ಲೇಂಟಲ್ಲಿ ನೇಮ್ ಮಾಡಿರ್ತಾರೆ ಅವರಿಗೆಲ್ಲ ನಾವು ಅರೆಸ್ಟ್ ಮಾಡಿದ್ದೀವಿ. ಈ ಸಮಯದಲ್ಲಿ ನನಗೆ ಎಕ್ಸಾಕ್ಟ್ಲಿ ಯಾವ ರೀತಿ ಕೊಲೆ ಆಗಿದೆ ಅಂತ ಹೇಳಲಿಕ್ಕೆ ಕಷ್ಟ ಇದೆ. ಯಾಕೆ ಅಂತ ಹೇಳಿದ್ರೆ, ನಾನು ಬಂದು ಸ್ಪಾಟ್ನ ವಿಸಿಟ್ ಮಾಡಿದ ಸಂದರ್ಭದಲ್ಲಿ ಬಾಡಿ ತೇಲೋ ರೀತಿಯಲ್ಲಿ ಸಂಪಲ್ಲಿ ಇತ್ತು, ಫೇಸ್ ಡೌನ್ ಇತ್ತು. ಸೊ ನಾನು ನೋಡಿದ್ರಲ್ಲಿ ಅವರ ಅಂದರೆ ಅವ್ರ ಬ್ಯಾಕ್ ದ ರೇರ್ ಸೈಡ್ ಆಫ್ ದೇರ್ ಬಾಡಿ ಅಂದರೆ ಹಿಂದಿನ ಭಾಗ ತೇಲೋ ರೀತಿ ನನಗೆ ಕಂಡು ಬಂತು. ಸೊ ನನಗೆ ಸ್ಪಷ್ಟವಾಗಿ ಪ್ರಿಲಿಮಿನರಿ ಇನ್ಕ್ವೆಸ್ಟ್ ಆಗದಿರೋ ಕಾರಣಕ್ಕೆ ಮೈ ಮೇಲೆ ಏನನ್ನ ಗಾಯ ಇದೆಯಾ ಅಥವಾ ಗಾಯ ಇಲ್ವಾ ಅಥವಾ ಸ್ಟ್ರ್ಯಾಂಗ್ಯುಲೇಷನ್ ಆಗಿದೆಯಾ ಅಥವಾ ಯಾವುದನ್ನು ಆಬ್ಜೆಕ್ಟಲ್ಲಿ ಹೊಡೆದಿದ್ದಾರಾ ಅಂತೂ ಇದು ಮೇಲ್ನೋಟಕ್ಕೆ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಆಗಲ್ಲ. ಬಟ್ ಆ್ಯಸ್ ಸೂನ್ ಆಸ್ ಬಾಡಿನ ಹೊರಗಡೆ ತೆಗೆದ ಮೇಲೆ ಇದು ಒಂದು 7 ವರ್ಷಕ್ಕಿಂತ ಒಳಗಡೆ ಒಂದು ಗೃಹಿಣಿ ಅವಳು ಸಾವಿನಪ್ಪಿರೋದ್ರಿಂದ ಇನ್ಕ್ವೆಸ್ಟ್ ಸಮಯದಲ್ಲಿ ತಹಸೀಲ್ದಾರೇ ಬಂದು ನೋಡ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಏನಾಗಿದೆ ಅಂತ ಹೇಳಿ ನಮಗೆ ಸ್ಪಷ್ಟವಾಗಿ ಕಂಡು ಬರುತ್ತೆ. ಸೊ ಆ ಸಮಯದಲ್ಲಿ ನಾನು ಹೇಳ್ತೀನಿ, ದಿಸ್ ಇಸ್ ಆಲ್ ಸಬ್ಜೆಕ್ಟ್ ಟು ಮೆಡಿಕಲ್ ಒಪಿನಿಯನ್. ಯಾಕೆ ಅಂತ ಹೇಳಿದರೆ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆಗಿರೋದು ಅಂತ ಹೇಳಿ ಫ್ಯಾಮಿಲಿ ಹೇಳ್ತಿದ್ದಾರೆ. ಸೊ ಆ ಕೊಲೆಗೆ ಸಂಬಂಧಪಟ್ಟಂತೆ ನಾವು ಪ್ರಕರಣ ದಾಖಲು ಇಲ್ಲ. ಈಗ ಇಂಪಾರ್ಟೆಂಟ್ ಏನಿದೆ ಅಂತ ಹೇಳಿದರೆ, ಫಸ್ಟ್ ಆಸ್ಪೆಕ್ಟಲ್ಲಿ ಕಂಪ್ಲೇನೆಂಟ್ ಸ್ಟೇಟ್ಮೆಂಟ್ ಏನಿದೆ ಅಂತ ಹೇಳಿ ಇಂಪಾರ್ಟೆಂಟ್ ಇದೆ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ತೊಗೊಂಡಿರೋದು ಹುಡುಗಿಯ ಪೇರೆಂಟ್ಸ್ ಕಡೆಯಿಂದ. ಸೊ ಅವ್ರು ಏನು ಹೇಳಿದ್ದಾರೆ ಅದೇ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಕಾನೂನಲ್ಲಿ ಮದುವೆ ಆಗಿ ವಿತಿನ್ 7 years ಇದ್ದರೆ ಯಾವುದೇ ಸಾವಾದ್ರೂ ಅದು ಸಸ್ಪಿಷಿಯಸ್ ಅಂತಲೇ ಹೇಳಿ ನಾವು ಭಾವಿಸ್ತೀವಿ. ಸೊ ಆ ನಿಟ್ಟಲ್ಲಿ ನಾವು ಕೇಸ್ನ ಈಗ ಅವ್ರು ಹೇಳೋ ಪ್ರಕಾರ ಕೊಲೆ ಆಗಿದೆ, ವರದಕ್ಷಿಣೆಗೆ ಆಗಿ ಕೊಲೆ ಆಗಿದೆ ಅಂತ ಹೇಳಿರೋದ್ರಿಂದ ನಾವು ಒಂದು ಕೊಲೆ ಪ್ರಕರಣನೇ ದಾಖಲು ಮಾಡ್ಕೊಂಡಿದ್ದೀವಿ. ಮತ್ತು ಅವ್ರು ಯಾರು ಆರೋಪಿ ಮೇಲೆ ಅವ್ರ ಮನೇಲಿ ಯಾರು ಇರ್ತಾಯಿದ್ರು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರೂ ನಾವು ಇವಾಗ ಅರೆಸ್ಟ್ ಮಾಡಿದ್ದೀವಿ. ಆಗಿದ್ದಾರೆ ಅವರ ತಂದೆ ತಾಯಿ ಮತ್ತು ಅವಳ ಗಂಡ ಮತ್ತು ಅವರ ಸಿಸ್ಟರ್. ಏನು ಹೇಳ್ತಾರೆ ಸರ್ ಇದರ ಸಂಬಂಧ? ಈಗಲೇ ಅರೆಸ್ಟ್ ಮಾಡಿರೋದ್ರಿಂದ ಸರ್ ಓಕೆ ಸರ್, ಈ ಕಡೆ ಕ್ಯಾಮ್ರಾ ನೋಡ್ಬಿಡ್ರಿ ಸರ್. ಓಕೆ 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 ಸರ್. ಹೆಸರು ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ. ಈ ಮಜ್ಜೂರು ತಾಂಡ ಅಂತ ಹೇಳಿ ಒಂದು ಭಾಗದಲ್ಲಿ ಒಂದು ಮನೆಯಲ್ಲಿ
ಒಂದು ಗಂಡ ಹೆಂಡತಿ ವಾಸ ಆಗಿರ್ತಾರೆ. ಈ ಪ್ರಕರಣದಲ್ಲಿ ಈ ಒಂದು ಮದುವೆ ನಡೆದು ಒಂದು 5-6 ತಿಂಗಳು ಈ ಸಮಯದಲ್ಲಿ ಆಗಿರುತ್ತೆ ಅಂತ ಹೇಳಿ ನಮಗೆ ಪ್ರಿಲಿಮಿನರಿ ಮಾಹಿತಿ ಲಭ್ಯ ಆಗಿರುತ್ತೆ. ನಾವಿಲ್ಲಿ ಏನು ಕಂಡಿರ್ತೀವಿ ಅಂತ ಹೇಳಿದರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕಾ ಅಂತ ಏನು ಹುಡುಗಿ ಇದ್ದಾಳೆ, ಅವಳಿಗೆ ವಯಸ್ಸು 21 ಇರುತ್ತೆ. ಅವಳು ಮತ್ತು ತನ್ನ ಗಂಡ ಇಲ್ಲಿ ವಾಸವಾಗಿದ್ದು, ಬಹುಶಃ ನಿನ್ನೆ ದಿನ ರಾತ್ರಿ ಸುಮಾರು 12 ಗಂಟೆ ರಾತ್ರಿ ಮತ್ತು 6:30 ಬೆಳಗಿನ ನಡುವೆ ಅವ್ರ ನಡುವೆ ಏನು ಉಂಟಾಗಿದೆ ಅಂತ ಹೇಳಿ ಈ ಸಮಯದಲ್ಲಿ ನಾವು ತನಿಖೆ ಮಾಡೋ ಅವಶ್ಯಕತೆ ಇದ್ದು, ಬಟ್ ಆದ್ರೂ ಸಹ ಈ ಒಂದು ಹುಡುಗಿಯ ಮೃತದೇಹ ಅವರ ಒಂದು ಮನೆಯ ಪಕ್ಕ ಇರೋ ಒಂದು ಶೆಡ್ಡಲ್ಲಿ ಒಂದು ಮನೆಯಲ್ಲಿ ಇರೋ ಒಂದು ಸಂಪ್ ಟ್ಯಾಂಕಲ್ಲಿ ಅವ್ರದ್ದು ಬಾಡಿ ಈ ಸಮಯದಲ್ಲಿ ಕಂಡು ಬಂದಿರೋದು ನಾವು ನೋಡಿರ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸು ಮತ್ತು ಫೊರೆನ್ಸಿಕ್ ಅವರು ಬಂದು ಚೆಕ್ ಮಾಡ್ತಿದ್ದಾರೆ. ಅವರ ತಂದೆ ತಾಯಿ ಯಾರಿದ್ದಾರೆ, ಹುಡುಗಿಯ ತಂದೆ ತಾಯಿ ಹೂವಿನ ಹಡಗಲಿ ವಿಜಯನಗರ ಡಿಸ್ಟ್ರಿಕ್ಟಲ್ಲಿ ಬಿಲಾಂಗ್ ಆಗಿದ್ದು, ಅವರು ಬಂದು ಬಾಡಿನ ನೋಡಿದ ಮೇಲೆ ತೆಗೆಯೋ ಪ್ರಕ್ರಿಯೆ ಮಾಡೋದು ಅವಶ್ಯಕತೆ